ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನ ಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರಶಾಂತ್ ನಾತು ಕೂಡ ನಮ್ಮನ್ನು ಜಾಯ್ನ್ ಆಗ್ತಾರೆ. ಎಸ್ ಆನಂದ, ದೆಹಲಿಯಲ್ಲಿ ಏನಾಯಿತು ಅನ್ನುವ ವಿಷಯದಲ್ಲಿ ಬರ್ತಾ ಇರುವ ಮಾಹಿತಿಗಳನ್ನು ವಿತ್ ಪಿಂಚ್ ಆಫ್ ಸಾಲ್ಟ್ ತೆಗೆದುಕೊಳ್ಳಬೇಕಾಗತ್ತೆ. ಫೆಬ್ರವರಿ ಕೊನೆಯ ವಾರ ಅಥವಾ ಮಾರ್ಚ್ ಮಧ್ಯದ ಒಳಗೆ DCM ಮತ್ತು CM ಇಬ್ಬರನ್ನು ದೆಹಲಿ ಕರೆಸಿಕೊಂಡು ಮಾತಾಡ್ತೀವಿ ಅಂತ ಹೇಳಿ ಕಳಿಸಿದ್ದಾರೆ ಅನ್ನೋದು DK ಶಿವಕುಮಾರ್ ಬಣದವರ ಕಡೆಯಿಂದ ಈ ಮಾಹಿತಿ ಬರ್ತಾ ಇದೆ ಅಂದೆ ನಾನು. ಎಷ್ಟರ ಮಟ್ಟಿಗೆ ಖಚಿತತೆ ಇದೆ ಇದ್ರ ಮೇಲೆ? ಅಜಿತ್, ಈ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಯಿತು. ನವೆಂಬರ್ 20ಕ್ಕೆ ಈ ಸರ್ಕಾರ 2.5 ವರ್ಷ ಆದ ನಂತರದಲ್ಲಿ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ಚರ್ಚೆ ಶುರುವಾಯಿತು. 21ಕ್ಕೆ ಶಾಸಕರುಗಳು ದೆಹಲಿ ಪರೇಡ್ ಮಾಡ್ತಾ ಇದ್ದ ಹಾಗೆ ನಾಯಕತ್ವ ಯಾವಾಗ ಯಾರಿಗೆ ಅಂತಕ್ಕಂಥ ಚರ್ಚೆಗಳು ಶುರುವಾಯಿತು. ಅಂತಿಮವಾಗಿ DK ಶಿವಕುಮಾರ್ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದರು. ಇದುವರೆಗೆ ಅಂದರೆ ನವೆಂಬರ್ 20ಕ್ಕೆ 21ರಿಂದ ಒಂದು ನಾಯಕತ್ವ ಸಂಬಂಧಪಟ್ಟಾಗೆ ಜಟಾಪಟೆ ಶುರುವಾಯಿತು. ಅಲ್ಲಿಂದ ಇಲ್ಲಿವರೆಗೆ ಹೆಚ್ಚು ಕಡಿಮೆ 5 ಬಾರಿ DK ಶಿವಕುಮಾರ್ ದೆಹಲಿಗೆ ಹೋಗಿ ಬಂದಿದ್ದಾರೆ. ಡಿಸೆಂಬರ್ 3ಕ್ಕೆ ಹೋಗಿದ್ದಾರೆ, 4ಕ್ಕೆ ವಾಪಸ್ ಬಂದಿದ್ದಾರೆ. ಡಿಸೆಂಬರ್ 13ಕ್ಕೆ ಹೋಗಿದ್ದಾರೆ, 15ಕ್ಕೆ ವಾಪಸ್ ಬಂದಿದ್ದಾರೆ. ಡಿಸೆಂಬರ್ 23ಕ್ಕೆ ಹೋಗಿದ್ದಾರೆ, 25ಕ್ಕೆ ವಾಪಸ್ ಬಂದಿದ್ದಾರೆ. ಜನವರಿ 16ಕ್ಕೆ ಹೋಗಿದ್ದಾರೆ, 19ಕ್ಕೆ ವಾಪಸ್ ಬಂದಿದ್ದಾರೆ. ಫೆಬ್ರವರಿ 10ಕ್ಕೆ ಹೋಗಿದ್ದಾರೆ, 12ಕ್ಕೆ ವಾಪಸ್ ಬಂದಿದ್ದಾರೆ. ಸೊ ಈ ರೀತಿ ನಿರಂತರವಾಗಿ 5 ಬಾರಿ ಹೋಗಿದ್ದಾರೆ. 5 ಬಾರಿ ಹೋದಾಗ ಒಂದು ಪಾಸಿಟಿವ್ ಅಂತಕ್ಕಂಥ ಒಂದು ಚರ್ಚೆಗೆ ಅವಕಾಶ ನೀಡಬಹುದಾದಂಥ ಸನ್ನಿವೇಶ ಸೃಷ್ಟಿಯಾಗಿರ್ತಕ್ಕಂಥದ್ದು ಕಳೆದ ಬಾರಿ ಮೊನ್ನೆ ದೆಹಲಿಗೆ ಹೋದಾಗ ಅಂದರೆ ರಾಹುಲ್ ಗಾಂಧಿ ಅವ್ರನ್ನ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಅವ್ರನ್ನ ಮಾತಾಡ್ತಕ್ಕ ಒಂದು ಅವಕಾಶ ಮತ್ತು ಮಾತಾಡಿದ್ದೇನೆ ಅಂತೇಳಿ DK ಶಿವಕುಮಾರ್ ಅವರು ಹೊರಗಡೆ ಬಹಿರಂಗವಾಗಿ ಬೈಟ್ ಕೊಟ್ಟಿರ್ತಕ್ಕಂಥದ್ದು ಮತ್ತು ನಾನು ಏನು ಹೇಳಬೇಕಾದನ್ನು ಹೇಳಿದ್ದೇನೆ, ಏನು ಮಾತಾಡಬೇಕು ಅದನ್ನು ಮಾತಾಡಿದ್ದೀನಿ ಅಂತಕ್ಕಂಥ ಭಾಳ ಮೊದಲ ಬಾರಿಗೆ DK ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಇದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. DK ಶಿವಕುಮಾರ್ ಒಟ್ಟಾರೆ ಬಾಡಿ ಲ್ಯಾಂಗ್ವೇಜ್ ಹೇಗಿತ್ತು ಅಂದರೆ ಒಂದು ರೀತಿ ರಿಲ್ಯಾಕ್ಸ್ ಆದ ರೀತಿಯಲ್ಲಿ ಇತ್ತು. ಅಂದರೆ ಏನೋ ಒಂದು ಕಗ್ಗಂಟಿತ್ತು, ಆ ಕಗ್ಗಂಟು ಕ್ಲಿಯರ್ ಆಗ್ತಾ ಇದೆ ಅಥವಾ ಕ್ಲಿಯರ್ ಆಗಿದೆ ಅಂತಕ್ಕಂಥ ರೀತಿಯಲ್ಲಿ ಅವರು ನಿನ್ನೆ ರಿಯಾಕ್ಟ್ ಮಾಡಿದ್ರು. ಎಲ್ಲವೂ ಕೂಡ ಪಾಸಿಟಿವ್ ಆಗಿದೆ ಅನ್ನೋ ರೀತಿಯಲ್ಲಿ ಅವರು ಪ್ರತಿಕ್ರಿಯೆಗಳನ್ನು ಕೊಟ್ಟರು. ನಂತರದಲ್ಲಿ ಕರ್ನಾಟಕ ಭವನದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತಾಡುವಾಗಲೂ ಕೂಡ ಅವರು ಒಂದಷ್ಟು ಪಾಸಿಟಿವ್ ಆಗಿರ್ತಕ್ಕಂಥ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು. ಸೊ ಅವರ ಆ ಒಂದು ಪತ್ರಿಕಾಗೋಷ್ಠಿ ನಂತರದಲ್ಲಿ ಸಹಜವಾಗಿ ಒಂದು ಗಂಭೀರವಾದಂಥ ಚರ್ಚೆ ಶುರುವಾಗಿದೆ. ಅವರ ಪಾಳ್ಯದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ವಿಧಾನ ಪರಿಷತ್ನ ಸದಸ್ಯರುಗಳು, ಶಾಸಕರುಗಳು ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಹೇಳಿ ಕೊಡ್ತಾ ಇದ್ದಾರೆ. ನಾವು ಅಂದ್ಕೊಂಡಿರ್ತಕ್ಕಂಥ ಒಂದು ಸನ್ನಿವೇಶ ಬರುತ್ತೆ ಅಥವಾ ಬರ್ತಾ ಇದೆ ಅಂತಕ್ಕಂಥ ರೀತಿಯಲ್ಲಿ ರಿಯಾಕ್ಟ್ಗಳನ್ನು ಮಾಡ್ತಾ ಇದ್ದಾರೆ. ನಿಜವಾಗಲೂ ಕೂಡ ಇದು ರಾಜ್ಯ ರಾಜಕಾರಣದಲ್ಲಿ ಒಂದು ಚರ್ಚೆಯನ್ನು ಹುಟ್ಟು ಹಾಕಿದೆ. ಮುಖ್ಯಮಂತ್ರಿ ಪಾಳ್ಯವೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಭೇಟಿ ಆಗಿದೆ ಅಂತಕ್ಕಂಥದ್ದು. ಆದರೆ ಭೇಟಿ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವ್ರ ಜೊತೆ ಆಗಿಲ್ಲ ಅಂತಕ್ಕಂಥ ಮಾತನ್ನು CM ಬಣದಲ್ಲಿರ್ತಕ್ಕಂಥ ನಾಯಕರು ಹೇಳ್ತಾ ಇದ್ದಾರೆ. ಆದರೆ DK ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ನಾಯಕರು ಹೇಳ್ತಾ ಇರುವಂಥದ್ದು ಏನನ್ನ ಕನ್ವೆ ಮಾಡಬೇಕಾಗಿತ್ತು ಆ ಕನ್ವೆ ಮಾಡುವಂಥ ಪ್ರಯತ್ನದಲ್ಲಿ DK ಶಿವಕುಮಾರ್ ಯಶಸ್ವಿ ಆಗಿದ್ದಾರೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾ ಇರುವಂಥದ್ದು. ಆದರೆ ಒಂದಂತೂ ಸ್ಪಷ್ಟ, ಫೆಬ್ರವರಿ ಎಂಡ್ ಇಲ್ಲವೇ ಮಾರ್ಚ್ ಮೊದಲ ವಾರದಲ್ಲಿ ಈ ಒಂದು ನಾಯಕತ್ವ ಜಟಾಪಟಿ ಸಂಬಂಧಪಟ್ಟಾಗೆ ಕೇಂದ್ರ ನಾಯಕತ್ವ ಇಬ್ಬರನ್ನು ಕರೆದು ಮಾತಾಡ್ತಕ್ಕಂಥ ಸಾಧ್ಯತೆಗಳಿದೆ ಅಂತಕ್ಕಂಥ ರೀತಿಯ ಒಂದು ವಾತಾವರಣ, ಆ ರೀತಿಯಾಗಿರುವಂಥ ಚರ್ಚೆ ಶುರುವಾಗಿದೆ. ಅದು ಆಗತ್ತೆ ಅನ್ನೋದ್ರ ಬಗ್ಗೆ ಒಂದು ಎರಡೂ ಬಣದಲ್ಲೂ ಕೂಡ ಅಂದರೆ ಚರ್ಚೆ ಆಗತ್ತೆ ಅಂತಕ್ಕಂಥದ್ದು. ಆದರೆ ಚರ್ಚೆ ನಿರ್ದಿಷ್ಟವಾಗಿ ಇದೇ ಅಜೆಂಡಾದಲ್ಲಿ ಆಗತ್ತೆ ಅಂತಕ್ಕಂಥದ್ರ ಬಗ್ಗೆ ಯಾರಲ್ಲೂ ಕೂಡ ಕ್ಲಾರಿಟಿ ಇಲ್ಲ. ಅವರವರ ಮನಸ್ಸಿಗೆ ತಕ್ಕಂತೆ ತಮ್ಮದೇ ಆದ ರೀತಿಯಲ್ಲಿ ಇಡೀ ಒಂದು ಸನ್ನಿವೇಶವನ್ನು ವ್ಯಾಖ್ಯಾನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹೊರತು ಯಾವುದೇ ಶಾಸಕರಿಗಾಗಲಿ ಯಾವುದೇ ಸಚಿವರಿಗಾಗಲಿ ನಡಿಬೋದಾಗಿರ್ತಕ್ಕಂಥ ಒಟ್ಟಾರೆ ವಿದ್ಯಮಾನದ ಬಗ್ಗೆ ಸ್ಪಷ್ಟವಾದ ತರಿವು ಯಾರಿಗೂ ಇಲ್ಲ. ಆದರೆ ಒಂದಂತೂ ಸ್ಪಷ್ಟ, CM ಆಪ್ತ ಬಳಗವೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಮಾರ್ಚ್ ಮೊದಲ ವಾರದಲ್ಲಿ ಒಂದು ದೆಹಲಿ ಭೇಟಿ ಮುಖ್ಯಮಂತ್ರಿಗಳು ಮಾಡೋರಿದ್ದಾರೆ ಅಥವಾ ಮಾಡ್ತಕ್ಕಂಥ ಸಾಧ್ಯತೆಗಳಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಸೊ ಈ ನಿಜವಾಗ್ಲೂ ಕೂಡ ಈ ರೀತಿಯ ಬೆಳವಣಿಗೆ ಆಗಿದೆ. ಅಂದ್ರೆ ಬಜೆಟ್ಗಿಂತ ಮುಂಚೆ ಒಮ್ಮೆ ದಿಲ್ಲಿಗೆ ಹೋಗಿ ಬರ್ತಾರೆ ಅಂತನಾ? ಯಸ್, ಮೊದಲ ವಾರದಲ್ಲಿ ದೆಹಲಿಗೆ ಹೋಗಿ ಬರ್ತಾರೆ ಅಂತಕ್ಕಂಥ ಮಾತನ್ನು CM ಆಪ್ತ ಬಳಗ ಹೇಳ್ತಾ ಇದೆ. ಆದರೆ ಅದು ಯಾವಾಗ ಅಂತಕ್ಕಂಥ ನಿಶ್ಚಯವಾಗಿಲ್ಲ. ಅಂದರೆ ಮೊದಲ ವಾರ ಅಂತಕ್ಕಂಥದ್ದನ್ನು ಚರ್ಚೆ ಆಗ್ತಾ ಇದ್ರು ಕೂಡ ಯಾವಾಗ ಮುಖ್ಯಮಂತ್ರಿಗಳು ಹೋಗ್ತಾರೆ, ಯಾರನ್ನು ಭೇಟಿ ಮಾಡ್ತಾರೆ, ಆ ಒಂದೊಮ್ಮೆ ಭೇಟಿಯ ಸಂದರ್ಭದಲ್ಲಿ ಇರ್ತಕ್ಕಂಥ ಅಜೆಂಡಾ ಏನು, ಯಾರನ್ನು ಭೇಟಿ ಮಾಡುವ ಸಂದರ್ಭದಲ್ಲಿ ಯಾವ ವಿಚಾರ ಪ್ರಸ್ತಾಪ ಆಗ್ಬೋದು ಅಂತ ಬಗ್ಗೆ ಕೂಡ ಒಂದು ಕ್ಲಾರಿಟಿ ಇಲ್ಲ. ಆದರೆ DK ಶಿವಕುಮಾರ್ ದೆಹಲಿಗೆ ಹೋಗಿ ಬಂದಿರತ್ತಲ್ಲಿ ನಾವು ಈಗಾಗಲೇ ಅವರು 4 ಬಾರಿ ದೆಹಲಿಗೆ ಹೋದಾಗಲೂ ಕೂಡ ಹೋಗಿ ವಾಪಸ್ ಆಗಿರ್ತಕ್ಕಂಥ ನೋಡಿದ್ದೇವೆ. ಆದರೆ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಈ ರೀತಿಯ ರಿಯಾಕ್ಷನ್ ಬರುವ ರೀತಿಯಲ್ಲಿ ಎಲ್ಲೂ ಕೂಡ MLAಗಳು ಮತ್ತು MLCಗಳು ಈಗ ಮಾತಾಡ್ತಕ್ಕಂಥ ರೀತಿಯ ಒಂದು ವಾತಾವರಣ ಈ ಹಿಂದೆ ಸೃಷ್ಟಿಯಾಗಿತ್ತು ಅಥವಾ ಆಗಿತ್ತು ಅನ್ನೋ ಬಗ್ಗೆ ಯಾರಲ್ಲೂ ಕೂಡ ಕ್ಲಾರಿಟಿ ಇಲ್ಲ. ಆದರೆ ಈ ಬಾರಿ ಮಾತ್ರ DK ಶಿವಕುಮಾರ್ 5ನೇ ಬಾರಿ ದೆಹಲಿಗೆ ಹೋಗಿ ವಾಪಸ್ ಆದ ನಂತರದಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಪಾಸಿಟಿವ್ ಆಗಿರುವಂಥ ಸಂದೇಶದೊಂದಿಗೆ ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಮಾರ್ಚ್ ಮೊದಲ ವಾರದಲ್ಲಿ ಒಂದು ಸ್ಪಷ್ಟವಾದ ಸಭೆ ಆಗ್ಬೋದು, ಸಭೆಯಲ್ಲಿ ಚರ್ಚೆ ಆಗುತ್ತೆ ಅಂತಕ್ಕಂಥ. ಆದರೆ ಸಭೆಯ ಅಜೆಂಡಾ ಇನ್ನೂ ಫಿಕ್ಸ್ ಆಗಿಲ್ಲ.
ಏನು ನಾಯಕತ್ವ ಬದಲಾವಣೆ ಸಂಬಂಧ ಚರ್ಚೆ ಆಗುತ್ತಾ ಅಥವಾ ಆ ಒಂದು ಸಬ್ಜೆಕ್ಟ್ ಬಗ್ಗೆ ಪೂರ್ವಭಾವಿ ಆಗಿರ್ತಕ್ಕಂಥ ಚರ್ಚೆಗಳಾಗುತ್ತಾ, ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ಎರಡೂ ಬಣದಲ್ಲಿರ್ತಕ್ಕಂಥ ನಾಯಕರುಗಳು ಹೇಳ್ತಾ ಇರತಕ್ಕಂಥದ್ದು ಒಂದು ಚರ್ಚೆಗೆ ಒಂದು ವೇದಿಕೆ ಸೃಷ್ಟಿಯಾಗಿದೆ. ಆ ಮೂಲಕ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ಹಲವು ದಿನಗಳಿಂದ ಇರತಕ್ಕಂಥ ಗೊಂದಲಗಳಿಗೆ ತೆರೆ ಹೇಳ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಹೈಕಮಾಂಡ್ ಮಾಡಲಿಕ್ಕೆ ಮುಂದಾಗಿದೆ ಅನ್ನುವಂಥ ಮಾತುಗಳನ್ನು ಎರಡೂ ಬಣದಲ್ಲಿರ್ತಕ್ಕಂಥ ನಾಯಕರು ಹೇಳ್ತಾ ಇದ್ದಾರೆ. ಎಸ್, ಪ್ರಶಾಂತ್, ಹೆಂಗೆ ತಗೋಬೇಕು ಈ ಸುದ್ದಿಗಳನ್ನು? ಮಾರ್ಚ್ ಕೊನೆಯ ವಾರ ಅಥವಾ ಫೆಬ್ರವರಿ ಕೊನೆಯ ವಾರ ಅಥವಾ ಮಾರ್ಚ್ ಮಧ್ಯದ ಒಳಗಾಗಿ ಇಬ್ಬರನ್ನು ಕರೆಸಿಕೊಳ್ತಾರೆ. ನಾವೀಗಾಗಲೇ ವೇದಿಕೆ ಸಿದ್ಧಪಡಿಸ್ತಿದ್ದೀವಿ, ತಲೆ ಕೆಡಿಸ್ಕೊಳ್ಬೇಡಿ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿ ಕಳಿಸಲಾಗಿದೆ ಅಂತ. ಅದೇ ಡಿ ಕೆ ಶಿವಕುಮಾರ್ ನಿನ್ನೆ ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾದಾಗ ಬಜೆಟ್ ಯಾರು ಮಂಡಿಸಬೇಕು ಅಲ್ಲಿಂದ ಹಿಡಿದು ನೀವು ನನಗೊಂದು ಕ್ಲಾರಿಟಿಯನ್ನು ಅಂದರೆ ಒಂದು ಸ್ಪಷ್ಟತೆಯನ್ನು ಕೊಡದೆ ಹೋದರೆ ನನಗೆ ಕರ್ನಾಟಕದಲ್ಲಿ ಕೆಲಸ ಮಾಡಲಿಕ್ಕೆ ಮುಜುಗರ ಆಗತ್ತೆ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಇಬ್ರಿಗೂ ಪ್ರಿಯಾಂಕಾ ಮತ್ತು ರಾಹುಲ್ ಗಾಂಧಿ ಅವ್ರಿಗೂ ಸ್ಪಷ್ಟಪಡಿಸಿ ಬಂದಿದ್ದಾರೆ ಅನ್ನೋದು ಡಿ ಕೆ ಬಣ ಹೇಳ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಬಜೆಟ್ ಅವರೇ ಮಂಡಿಸೋದಾದರೆ ಅವ್ರು ಮಂಡಿಸ್ತಾರೆ ಅನ್ನೋದನ್ನು ನಂಗೆ ಮೊದಲೇ ಹೇಳಿ. ಇಲ್ಲಪ್ಪ ಅಲ್ಲೇನೋ ನಾಯಕತ್ವ ಬದಲಾವಣೆಯ ಒಂದು ಅವಕಾಶ ಇದೆ ಅಂತಕ್ಕಂಥದ್ದನ್ನು ನೀವು ಇದ್ದರೆ ಅದಕ್ಕೆ ನಾನು ತಯಾರಿ ಮಾಡಬೇಕು. ಹೌದು. ಅದರ ಅರ್ಥ ಏನು ಅಂತಂದರೆ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ, ಈಗ ನೀವು ಬಜೆಟ್ ಮುಂಚೆ ಏನಾದರೂ ಪ್ರಯತ್ನ ಪಟ್ಟರೆ ಬಜೆಟ್ ಅಂತ್ಯದವರೆಗೆ ಏನಾದರೂ ಆಗಬಹುದು. ಬಜೆಟ್ ಅಂತ್ಯ ಅಂದರೆ ಅಧಿವೇಶನ ಮುಗಿದ ತಕ್ಷಣ ಮಾರ್ಚ್ ಕೊನೆಯ ವಾರ, ಏಪ್ರಿಲ್ ಮೊದಲ ವಾರದಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೀವಿಬ್ಬರನ್ನೂ ಕೂರಿಸಿ ಮಾತನಾಡದೆ ಸಿದ್ದರಾಮಯ್ಯನವ್ರ ಜೊತೆ ಒಂದು ಅಕ್ಷರವೂ ಮಾತನಾಡದೆ ಹೋದರೆ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಭಾಳ ಕಷ್ಟ ಆಗುತ್ತೆ ನನ್ನ ಕೆಲಸ ಮಾಡೋಕ್ಕೆ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ರಾಹುಲ್ ಮತ್ತು ಪ್ರಿಯಾಂಕರಿಗೆ ಹೇಳಿದ್ದಾರೆ. ಅವರು ಹೇಳಿದ ಮಾತೇನು ಅಂತಂದರೆ, ನೋ ಡಿ ಕೆ ವಿ ಆರ್ ವರ್ಕಿಂಗ್ ಆನ್ ಇಟ್ ಅಂತಕ್ಕಂಥದ್ದನ್ನು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಡಿ ಕೆ ಶಿವಕುಮಾರ್ಗೆ ಹೇಳಿದ್ದಾರೆ. ಹೀಗಾಗಿ ಈಗ ಫೆಬ್ರವರಿ ನಾವಂದರೆ ಪರಿಸ್ಥಿತಿ ಅವರ ಸಂವಾದವನ್ನು ಹೊರತುಪಡಿಸಿ ನಾವು ಪರಿಸ್ಥಿತಿಯನ್ನು ಅವಲೋಕನ ಮಾಡಿದಾಗ ಮಾರ್ಚ್ 8ಕ್ಕೆ ಬಜೆಟ್ ಇರುತ್ತೆ. ಹೌದು. ಸೊ ನ್ಯಾಚುರಲಿ ಬಜೆಟ್ಗಿಂತ ಮುಂಚೆ ಏನಾದರೂ ತಲ್ಲಣಗಳು, ತಳಮಳಗಳು, ದಿಲ್ಲಿ ಯಾತ್ರೆಗಳು ಶುರು ಆದರೆ ಅದು ಬಜೆಟ್ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇಷ್ಟೇ ದಿನ ತಡೆದವರು ಅಧಿವೇಶನ ಮುಗಿಯುವಂತೆ ತಡೀರಿ ಅನ್ನೋದನ್ನು ಕೂಡ ಹೈಕಮಾಂಡ್ ಡಿ ಕೆ ಶಿವಕುಮಾರ್ಗೆ ಮನವರಿಕೆ ಮಾಡ್ಬೋದು. ಅಥವಾ ಸಿದ್ದರಾಮಯ್ಯನವ್ರು ಹೇಳ್ಬೋದು, ಯಾವುದೇ ವೇದಿಕೆ ಕರೀರಿ, ಚರ್ಚೆ ಮಾಡೋಣ, ನಾನು ದಿಲ್ಲಿಗೆ ಬರ್ತೀನಿ, ಬಟ್ ಅಧಿವೇಶನ ಮುಗಿಲಿ ಅಂತಕ್ಕಂಥ ನವೆಂಬರ್ನ ಏನು ಕಂಡೀಷನ್ ಇತ್ತು ಅದನ್ನು ಮತ್ತೆ ಸಿದ್ದರಾಮಯ್ಯನವ್ರು ಹಾಕಿದರೂ ಕೂಡ ಆಶ್ಚರ್ಯ ಇಲ್ಲ. ನನಗನ್ಸುತ್ತೆ ಅಜಿತ್, ಫೆಬ್ರವರಿ ಕೊನೆಯ ವಾರ ಅಥವಾ ಮಾರ್ಚ್ ಮೊದಲ ವಾರದ ಚರ್ಚೆ ಏನಿದೆ ಅದು ಅಂತಿಮವಾಗಿರ್ತಕ್ಕಂಥ ಚರ್ಚೆ ಆಗುವ ಸಾಧ್ಯತೆಗಳ ಕಡಿಮೆ. ಬಜೆಟ್ ಅಧಿವೇಶನ ಮುಗಿದ ಮೇಲೆ ಅಲ್ಲ ಅಂದರೆ ನನಗನ್ಸುತ್ತೆ ಆ ರೀತಿ. ಯಾಕಂದರೆ ನೀವು ಮಾರ್ಚ್ ಮೊದಲ ವಾರ 1, 2, 3 ಎಲ್ಲರನ್ನ ಕರೆಸ್ಕೊಂಡ್ರು ಅಂತ ತಿಳ್ಕೊಳ್ಳಿ. ದಿಲ್ಲಿಯಲ್ಲಿ 7ನೇ ತಾರೀಕು ಅವ್ರು ಇಲ್ಲಿ ಬಜೆಟ್ ಮಂಡನೆ ಮಾಡಬೇಕು, 7 ಅಥವಾ 8ಕ್ಕೆ. ಹೌದು. ಅದು ಹೆಂಗೆ ಸಾಧ್ಯ ಆಗತ್ತೆ? ಕರೆಕ್ಟ್. ಸೊ ಯಾವುದೇ ಪೊಲಿಟಿಕಲ್ ಪಾರ್ಟಿ ಆ ರೀತಿ ಯೋಚನೆ ಮಾಡಲಿಕ್ಕಿಲ್ಲ. ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಅವ್ರ ಮನಸ್ಸಿನಲ್ಲಿದೆ ಬಜೆಟ್ಗಿಂತ ಮುಂಚೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ. ಬಟ್ ಹೈಕಮಾಂಡ್ ಅವರ ಮಾತನ್ನು ಕೇಳಿಸ್ಕೊಂಡಿದೆ. ಅಂತಿಮ ತೀರ್ಮಾನವನ್ನು ಹೆಂಗೆ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಡಿ ಕೆ ಶಿವಕುಮಾರ್ ಪ್ರಕಾರ ಮಾರ್ಚ್ ಮೊದಲ ವಾರದಲ್ಲಿ ಅಥವಾ ಫೆಬ್ರವರಿ ಕೊನೆಯ ವಾರದಲ್ಲಿ ನನ್ನನ್ನು ಕರೀತಾರೆ, ಸಿದ್ದರಾಮಯ್ಯನವ್ರನ್ನೂ ಕರೀತಾರೆ. ಬಟ್ ಹಾಗಿದ್ದಾಗ 7ನೇ ತಾರೀಕು ಬಜೆಟ್ ಹೆಂಗೆ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಪ್ರಶ್ನೆ. ಒಂದು ವೇಳೆ ಆ ಚರ್ಚೆ ಶುರು ಆಯಿತು ಅಂತ ಅನ್ಕೋಣ. ಹೌದು. ಡಿ ಕೆ ಶಿವಕುಮಾರ್ ಬಯಸ್ತಾ ಇದ್ದಾರೆ, ನನಗನ್ಸುತ್ತೆ ಅಜಿ ಡಿ ಕೆ ಶಿವಕುಮಾರ್ ಬಯಸ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಕಡೆಯಿಂದ ನೀವು ಮಾತು ತೆಗೆದುಕೊಳ್ಳಿ, ಬಜೆಟ್ ಅವರೇ ಮಂಡಿಸ್ಲಿ, ಅಧಿವೇಶನ ಅವರ ನೇತೃತ್ವದಲ್ಲೇ ಹೋಗಲಿ, ಅಧಿವೇಶನ ಮುಗಿದ ಮೇಲೆ ನನಗೆ ಅಧಿಕಾರ ಕೊಡಬೇಕು ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿದ್ದಂತೆ ಕಾಣ್ತಾ ಇದೆ. ಅದರ್ವೈಸ್ ಬಜೆಟ್ ಹೆಂಗೆ ಅವರು ಡಿ ಕೆ ಶಿವಕುಮಾರ್ ಬಜೆಟ್ ಮಂಡನೆಯ ಭಾಷಣವನ್ನು ಮಾಡ್ತಕ್ಕಂಥ ಪ್ರಮೇಯ ಈಗ ಉದ್ಭವ ಆಗೋಲ್ಲ ಫೆಬ್ರವರಿ ಅಂತ್ಯದಲ್ಲಿ ಮಾತುಕತೆ ನಡೆದರೆ. ಬಟ್ ಇದಕ್ಕೆ ಸಿದ್ದರಾಮಯ್ಯನವರ ಬಣ ಏನು ಹೇಳುತ್ತೆ? ಹೈಕಮಾಂಡ್ ಅಂತಿಮವಾಗಿ ನೋಡಿ, ಸಿದ್ದರಾಮಯ್ಯನವರು ಇಷ್ಟು ದಿನಗಳವರೆಗೆ 2-3 ತಿಂಗಳ ನಾವು ನೋಡಿದ್ದೀವಿ. ಒಂದು ನೀವು ಹೈವೇ ಅಂತ ತೆಗೆದುಕೊಂಡ್ರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಬರ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಪ್ರತಿ 100 ಮೀಟರ್ಗೊಂದು ಹಂಪ್ಸ್ ಹಾಕ್ತಾರೆ ಅವರು. ಹೌದು. ಪ್ರತಿ 100 ಮೀಟರ್ಗೊಂದು ವೇಗ ತಡೆಯನ್ನು ಹಾಕ್ತಾ ಹೋಗ್ತಾ ಇದ್ದಾರೆ. ಹಾಗಿರುವಾಗ ಹೈಕಮಾಂಡ್ ತರಾತುರಿಯಲ್ಲಿ ಏನಾದರೂ ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ ಹೋಗಲ್ವಾ? ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ ಅದು ಪ್ರಾಯಶಃ ಮುಂದಿನ ಒಂದು 2-3 ದಿನಗಳಲ್ಲಿ ಸ್ಪಷ್ಟವಾಗಲಿದೆ ಅಂತ ಅನಿಸುತ್ತೆ. ಇದರ ಮಧ್ಯದಲ್ಲಿ ಚಂದ್ರರಾಜ್ ಹೊಟ್ಟೆಹೊಳೆಯವರ ಹೇಳಿಕೆ ಇದೇನಂದರೆ ವಿಶೇಷ ಅರ್ಥ ಕೊಡಬೇಕಾ? ಈಗ ಡಿ ಕೆ ಶಿವಕುಮಾರ್ CM ಆಗೋದನ್ನು ನಾವು ಕಾಯ್ತಾ ಇದ್ದೀವಿ ಅಂತ ಹೇಳಿದ್ದಕ್ಕೆ
ಇಷ್ಟು ದಿವಸ ಇಲ್ಲದೆ ಇದ್ದವರು, ಇಷ್ಟು ದಿವಸ ಲಕ್ಷ್ಮೀ ಹೆಬ್ಬಾಳ್ಕರ್, ಚಂದ್ರರಾಜ್ ಜಾರಕಿಹೊಳಿ ಇಬ್ಬರು ಹೈಕಮಾಂಡ್ ಹೇಳ್ದಂಗೆ ಅಂತಿದ್ರು. ಅದೇ ನ್ಯಾಚುರಲಿ ನಿನ್ನೆಯ ಭೇಟಿಯ ನಂತರ ಡಿ ಕೆ ಶಿವಕುಮಾರ್ ಮತ್ತು ಅವರ ಬಣ ಒಂದು ಸ್ವಲ್ಪ ಮಟ್ಟಿಗೆ ವೋಕಲ್ ಆಗಲಿದೆ ಮುಂದಿನ ದಿನಗಳಲ್ಲಿ ಅಂತ ಅನ್ಸುತ್ತೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಜೊತೆಗೆ ಕಳೆದ ನವೆಂಬರ್ನಿಂದ ಕೂಡ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಕರೆಕ್ಟ್. ಸೊ ಒಂದು ಮಟ್ಟದ ಟೆನ್ಷನ್ ಡಿ ಕೆ ಶಿವಕುಮಾರ್ ಅವರಲ್ಲೂ ಕೂಡ ಇದ್ದೇ ಇತ್ತು. ಈಗ ನಿನ್ನೆ ರಾಹುಲ್ ಗಾಂಧಿ ಜೊತೆ ಭೇಟಿಗೆ ಅವಕಾಶ ಸಿಕ್ಕ ನಂತರ ಡಿ ಕೆ ಬಣಕ್ಕೆ ಅನಿಸ್ತಾ ಇದೆ ರಾಹುಲ್ ಗಾಂಧಿ ಭೇಟಿಯಾಗಿದ್ದಾರೆ ಅಂತಂದರೆ ಹಿ ವಿಲ್ ಟೇಕ್ ಎ ಡಿಸಿಷನ್. ಈಗ ಚಂದ್ರರಾಜ್ ಜಾರಕಿಹೊಳಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರು ಡಿ ಕೆ ಶಿವಕುಮಾರ್ ಅವರ ಕಟ್ಟ ಬೆಂಬಲಿಗರು, ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಆ ಬಣ ಆ ರೀತಿಯ ಹೇಳಿಕೆ ಕೊಡ್ತಾ ಇದೆ. ಅಂತಿಮವಾಗಿ ಅಜಿತ್, ಮಾರ್ಚ್ ಮೊದಲ ವಾರದಲ್ಲಿ ನಿರ್ಣಯ ತೆಗೆದುಕೊಳ್ಳೋಕ್ಕಾಗತ್ತಾ AICCಗೆ ಅನ್ನೋದು ಪ್ರಶ್ನೆ, ಅಥವಾ ಮಾರ್ಚ್ ಮೊದಲ ವಾರ ಅಂತಕ್ಕಂಥ ಒತ್ತಡ ಹಾಕಿ ಮಾರ್ಚ್ ಕೊನೆಯ ವಾರವಾದರೂ ನೀವು ಡಿಸಿಷನ್ ತೆಗೆದುಕೊಳ್ಳಿ ಅನ್ನುವ ಒತ್ತಡವನ್ನು ಡಿ ಕೆ ಶಿವಕುಮಾರ್ ಹಾಕ್ತಾರೆ. ಬಟ್ ಒಂದು ನೆನಪಿಡಬೇಕಾಗತ್ತೆ ಅಜಿತ್, ಭೇಟಿ ಆಯಿತು ಅಂದ ತಕ್ಷಣ ಹೈಕಮಾಂಡ್ ನಿರ್ಣಯ ತೆಗೆದುಕೊಳ್ತು ಅಂತ ಹೇಳೋಕ್ಕಾಗಲ್ಲ. ಭೇಟಿ ಆದ ತಕ್ಷಣ ಹೈಕಮಾಂಡ್ ನಿರ್ಣಯ ತೆಗೆದುಕೊಳ್ತು ಅಂತ ಹೇಳೋಕ್ಕಾಗಲ್ಲ. ಮತ್ತು ಹೈಕಮಾಂಡ್ ಇನ್ ಪ್ರಿನ್ಸಿಪಲ್ ಡಿಸಿಷನ್ ಟೈಮಿಂಗ್ ವಿಲ್ ಬಿ ಡಿಸೈಡೆಡ್ ಇನ್ ಲೇಟರ್ ಪಾರ್ಟ್. ಕರೆಕ್ಟ್. ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಇನ್ ಪ್ರಿನ್ಸಿಪಲ್ ಡಿಸಿಷನ್. ಇಲ್ಲ ನಾವು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ತೀವಿ, ಅದಾದಾಗ ಮಾತುಕತೆ ನಡೆಸ್ಬೋದು ಮಾರ್ಚ್ ಯಾವಾಗ ಅನ್ನೋದು. ಹಾಂ, ಟೈಮಿಂಗ್ ವಿಲ್ ಬಿ ನೆಕ್ಸ್ಟ್. ಫಸ್ಟ್ ಈಸ್ ಇಳಿಸ್ಬೇಕಾ ಇಳಿಸಬಾರ್ದ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.